ಆಚೆ ಕಡೆ ಗಾಡಿ ಸೌಂಡ್, ವೆಹಿಕಲ್ ಸೌಂಡ್, ಬರ್ಡ್ ಸೌಂಡ್ children, ಕೇಳಿಸ್ತಾ ಇದೆ bird sound, children playing, any sound. Can you listen to any sound? Birds. Birds, you can listen to birds. Very good, very good. So all things around us, okay? Everything around us makes sounds, okay? So like that, even letters make sound. Different letters like A, B, C, D letters make different sounds, okay? So today we will learn all about sounds, okay? Yes, ma'am. Yeah. Yes, ma'am. Let's start. Do you know which letter is this, Vivek? Which letter? Which letter is this? ಯಾವ letter ಇದು? Think. Which letter is this? He's not aware of small letters. Small ma'am, yet. letters. Okay. This is A. What is this? A. A. And what does A say? A says A sound ಏನು ಗೊತ್ತಾ ನಿಂಗೆ? A ಏನ್ sound ಮಾಡುತ್ತೆ ಗೊತ್ತಾ? ಏನ್ ಮಾಡುತ್ತೆ? Apple. Apple. A for apple. But A says A. A says ಆ ಅಂತ ಸೌಂಡ್ ಬರುತ್ತೆ. A. what sound? ಹೇಳು. A. A. ಇವಾಗ ನಾನು ಇದೆಲ್ಲ ಇನ್ಸೆಕ್ಟ್ಸ್ ಇದೆಯಲ್ಲ, ವಾಟ್ ಇಸ್ ದಿಸ್? Ant. ನೋಡಿ ಇದು. ಏನಿದು? Ant. Ant. ಇದೇನಿದು? Spider. Spider. ವೆರಿ ಗುಡ್. ಇದೇನಿದು? ಏನಿದು ಗೊತ್ತಿಲ್ಲ. ಆಚೆ ನೋಡ್ತೀಯಲ್ಲ. Butterfly. Butterfly. ಬಟರ್ಫ್ಲೈ ಗೊತ್ತಿಲ್ಲ. Butterfly. Yes. Now ಇವಾಗ ant, spider, butterfly ಅಂದಾಗ ಆ ಸೌಂಡ್ ಎಲ್ಲಿಂದ ಬರ್ತಿದೆ? Ant, spider, And butterfly. ಆ ಸೌಂಡ್ ಎಲ್ಲಿ ಬರ್ತಿದೆ? ಆ ಸೌಂಡ್ ಯಾವುದು? Ant, spider, butterfly. ಆ ಸೌಂಡ್ ಎಲ್ಲಿ ಬರ್ತಿದೆ? Ant ಅಲ್ಲಿ ಬರ್ತಿದ್ಯಾ? ಸ್ಪೈಡರ್ ಅಲ್ಲಿ ಬರ್ತಿದ್ಯಾ? ಬಟರ್ಫ್ಲೈ ಬರ್ತಿದ್ಯಾ? ಆ ಸೌಂಡ್. Ant, ಹೇಳು ಮ್ಯಾಮ್ ಕೇಳ್ತಿರೋ. spider, spider. butterfly. Butterfly. ಹಾ, ಯಾವುದು ಆ ಸೌಂಡ್ ಇಂದ ಯಾವ್ದು ಶುರು ಆಗ್ತಿದೆ? ವಿವೇಕ್, ಆಂಟ್ ಶುರು ಆಗ್ತಿದ್ಯಾ? ಸ್ಪೈಡರ್ ಶುರು ಆಗ್ತಿದ್ಯಾ? ಬಟರ್ಫ್ಲೈ ಶುರು ಆಗ್ತಿದ್ಯಾ? ಆ ಸೌಂಡ್ ಇಂದ? ಗೊತ್ತಾಗಿಲ್ವಾ? ಆ ಅಂತ ಏನ್ರಲ್ಲಿ ಶುರು ಆಗುತ್ತೆ? ಇದು ಆಂಟ್. ಸ್ಪೈಡರ್. ನಾವು ಆಂಟ್ ಅಂತ ಹೇಳುವಾಗ ಚಿಟ್ಟೆ. look here, ನೋಡಲ್ ಮ್ಯಾಮ್ ಹೇಳೋದು ಕೇಳಿಸ್ಕೊ. ಚಿಟ್ಟೆ. yes, ನಾವು ಆ ಅಂತ ಹೇಳಿದಾಗ, ಆಂಟ್ ಅಂತ ಹೇಳಿದಾಗ ನಾವು ಆ ಸೌಂಡ್ ಮಾಡ್ತೀವಿ. ಏನ್ ಸೌಂಡ್ ಮಾಡ್ತಿದ್ವಿ? ನನ್ ಬಾಯಿ ನೋಡಿ ಹೆಂಗ್ ಸೌಂಡ್ ಮಾಡ್ತಿದೆ? ಮ್ಯಾಮ್ ನೋಡ್ಬೇಕಲ್ಲಿ. ಆಂಟ್. ಏನ್ ಹೇಳ್ತಾ ಇದೆ? ಆಂಟ್. ಸೊ A for ant. ant ಆ ಸೌಂಡ್ ಇಂದ ಶುರು ಆಗುತ್ತೆ. ಸೊ ಕ್ಯಾನ್ ಯು ಕ್ಲಿಕ್ ಆನ್ ant? ant ಹತ್ರ ಹೋಗ್ಬಿಟ್ಟು ಕ್ಲಿಕ್ ಮಾಡು. ಆಂಟ್ ಹತ್ರ ಹೋಗಿ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ant ಪಿಕ್ಚರ್ ಹತ್ರ ಕ್ಲಿಕ್ ಮಾಡು. ಇರಿ. Correct. Very good. Now same way, okay? This is D. ಇದೇನಿದು? ಹೇಳೋದು ಡಿ. ಹೇಳು. D. D says the. D says the. ಡಿ ಏನ್ ಸೌಂಡ್ ಮಾಡುತ್ತೆ? ಡ ಅಂತ ಅದು ಹೇಳುತ್ತೆ. ಪಿಕ್ಚರ್ಸ್ ಏನ್ ಹೇಳುತ್ತೆ? ನೋಡ್ಬೇಡ, ಅಲ್ಲಿ ಕೇಳಲ್ಲಿ. ಡ ಅಂತ ಸೌಂಡ್ ಬರುತ್ತೆ ಡಿ ಇಂದ. ಇವಾಗ ನಾನು ಅನಿಮಲ್ಸ್ ಹೆಸರು ಹೇಳ್ತೀನಿ. ಡ ಸೌಂಡ್ ಯಾವ ಅನಿಮಲ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ಓಕೆನಾ? ಡ ಸೌಂಡ್ ಕೇಳಿಸ್ಕೊ. ಡ ಸೌಂಡ್ ಎಲ್ಲಿ ಬರುತ್ತೆ ಅಂತ ಹೇಳ್ಬೇಕು. ಲಯನ್, ಟೈಗರ್, ಡಾಗ್. ಎಲ್ಲಿ ಬಂತು ಡ ಸೌಂಡ್? ಡ ಅಂತ ಸೌಂಡ್ ಯಾವ್ದಕ್ ಬರ್ತಾ ಇದೆ ಹೇಳು. ಲಯನ್, ಟೈಗರ್, ಡಾಗ್. ಡ ಅಂತ ಯಾವ್ದು ಸ್ಟಾರ್ಟ್ ಆಗುತ್ತೆ? Dog. ಗುಡ್. ಹಂಗೆ ಡಿ ಅಂದ್ರೆ ಡ ಸ್ಟಾರ್ಟ್ ಆಗುತ್ತೆ. ಏನಾಯ್ತು? ಸ್ಟಕ್ ಆಗೋಯ್ತು. ಇವರೇನು ಓದ್ತಿದ್ದು? ನಾನು ಓದ್ತೀನಿ. ಬಂತು ಫೋನ್ ಆಫ್ ಮಾಡಿ. Now click on dog. Dog.
ಎಸ್ Very good. So the dog. ಇದು Okay, na? Very ಜ್ಞಾಮ good. ಇದು Very good. ನಮ್ದು ಕರೆಕ್ಟ್. Now, if you don't know, it's okay. ನಿಂಗೆ ಯಾವ ಲೆಟರ್ ಬರುತ್ತೋ ಆ ಲೆಟರ್ ಹೇಳು. ಓಕೆನಾ? ಇದು ಯಾವ್ದು ಗೊತ್ತಾ ನಿಂಗೆ? ಯಾವುದದು? Which letter is this? If you don't know, that's okay. ಯಾವ ಲೆಟರ್ ಇದು? ಡೋಂಟ್ ನೋ ಅಂತ Okay, ಹೇಳು. ಇದು? ಡೋಂಟ್ ನೋ ನೋ. ಇದು? ಡೋಂಟ್ ನೋ ಇದು? ಗೊತ್ತು ಯಾವ್ದಿದು? ಓ ವೆರಿ ಗುಡ್. ಇದು? ಇದು ಗೊತ್ತಲ್ಲ ನಿಂಗೆ, ಹೇಳು. ಪಿ ವೆರಿ ಗುಡ್. ಇದು? ಇದೇನು? ನೋ ನೋ, ಇಟ್ಸ್ ಓಕೆ. ಇದು? ಅದು ಗೊತ್ತಲ್ಲ, ಏನದು ಹೇಳ್ಬೇಕು. ಅಂಬ್ರೆಲಾ. ಅಂಬ್ರೆಲಾ ಏ ಏನು ವರ್ಡ್? ಯು. ಯು ವೆರಿ ಗುಡ್. ಇದು ಗೊತ್ತಾ? ಹ್ಮ್ ಯಾವ್ದಿದು? ನೈನ್ ಏ No, it's not 9. Okay. Tell me what is this? ಡೋಂಟ್ ನೈನ್ ಡೋಂಟ್ ನೋ. Okay. What is this? What is this? ಡೋಂಟ್ ನೋ ದಿಸ್ ಒನ್. You know this. You know this. You know this. ನಿನಗೆ ಇದು ಗೊತ್ತು. You know this. Set. Very good. This one? ನೋ ಏ No, you know this. W, right? ಡಬ್ಲ್ಯೂ Okay, no problem. No problem. ದಿಸ್ ಒನ್ ಯು ನೋ. Now, Vivek, I will read the sentence for you. I will read. You have to click on the correct picture. Okay, na? Okay. I will read. ನೀನ್ ಕರೆಕ್ಟ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಬೇಕು. ಓಕೆನಾ? ಮ್ಯಾಮ್ ಓದ್ತಾರೆ, ನೀನು ಆಮೇಲೆ ಏನು ಹೇಳ್ತಾರೋ ಅದನ್ನ ಕ್ಲಿಕ್ ಮಾಡು. Okay, you have to understand and click the correct picture. Okay? Sit on a mat. Sit on a mat. ಯಾವ ಪಿಕ್ಚರು? ಸಿಟ್ ಆನ್ ಅ ಮ್ಯಾಟ್ ಅಂದ್ರೆ ಯಾವುದು? ಸಿಟ್ ಆನ್ ಅ ಮ್ಯಾಟ್ click ಯಾವುದು? ಮಾಡು, ತೋರ್ಸು ಕ್ಲಿಕ್ ಮಾಡು. ಕ್ಲಿಕ್ ಮಾಡು. ಮಾಡು. Sit on a mat. That's correct. Very Smile. good. Very good, Vivek. Good job. Now this one, okay? Glenn picks A pen. up the. No. Glenn picks up the stem. Glenn picks up the stem. Glenn picks up the stem. ಅವನು ಸ್ಟೆಮ್ನ ಎತ್ಕೊಂಡಿದ್ದಾನೆ. ಯಾವ ಪಿಕ್ಚರ್ ತೋರಿಸುತ್ತದು ಅಂತ ಹೇಳಿ. Glenn Click ಮಾಡು. picks up the stem. Click ಮಾಡು. ಕ್ಲಿಕ್. That's correct. Very good. Very good, Vivek. Good job. Now idu. Okay, this is also very easy. Listen. Okay, listen. Bill likes to have corn when it rains. Bill likes to have corn when it rains. ಎಲ್ಲಿದೆದು? ನೋಡು, ಅವನಿಗೆ Think ಕಾರ್ನ್ ಮಾಡು, think ತಿನ್ನಕ್ಕೆ ಮಾಡು. ಇಷ್ಟ ಅಂತೆ. ಸ್ವೀಟ್ Bill ಕಾರ್ನ್. likes to have corn when ವೇರ್ it ಹಿ ಇಸ್ rains. ಹ್ಯಾವಿಂಗ್ ಕಾರ್ನ್. ಪ್ರೆಸ್ ಮಾಡು. ಅವನು ಎಲ್ಲಿ ಕಾರ್ನ್ Bill ತಿಂತಾನೆ? likes to have corn when it rains. Very good, very good. Good job, good job. So now we will do the simple exercise again. What you have to do here is, Vivek, you have to sit straight, no moving your straight. body, okay? And you have to follow this little bird. ಈ ಬರ್ಡ್ ಎಲ್ಲಿ ಹೋಗುತ್ತೋ ಅದನ್ನ ಫಾಲೋ ಮಾಡ್ಬೇಕು. ಅದನ್ನೇ ನೋಡ್ಬೇಕು ನೀನು, ಬೇರೆ ಎಲ್ಲೂ ನೋಡ್ಬಾರ್ದು. ಓಕೆನಾ? ಮತ್ತೆ ತಲೆ ಹಿಂಗ್ ಅಲ್ಲಾಡಿಸ್ಬಾರ್ದು, ಕಣ್ಣಲ್ಲೇ ನೋಡ್ಬೇಕು. ಕಣ್ಣಲ್ಲಿ ಮಾತ್ರ ನೋಡ್ತಾರ. ಬರ್ಡ್ ಎಲ್ಲೆಲ್ಲಿ ಹೋಗುತ್ತೆ. ಕಣ್ ಮಾತ್ರ ಮೂವ್ ಮಾಡ್ಬೇಕು ನೀನು. ಆ ಬರ್ಡ್ ಎಲ್ಲಿ ಹೋಗ್ತಿದೆ ನೋಡು. Where is it going? Where is Don't it shake going? your legs. Going down. It's going down. Very good. Very good. Good job, Vivek. Nicely you are looking at it. Very good. Very good. Very good. Now it's a story time. Okay. Now it's a story time. Do you like stories? Think stories ishtana? ಎಸ್ ಮ್ಯಾಮ್ ಅನ್ಬೇಕು. Yes. Which is your favorite story? Nin favorite story ಯಾವುದು? ರಾಜ ಯಾವುದು? ರಾಜ ಯಾವುದು? ಯಾವ ರಾಜ?
ರಾಜ ಸ್ಟೋರೀಸ್ ಇಷ್ಟ ಅಂತ ಹೇಳಿ. ರಾಜ ಸ್ಟೋರಿ ಇಷ್ಟ. ರಾಜಾ ಸ್ಟೋರೀಸ್ ಇಷ್ಟ. ಹೂ ಟೆಲ್ಸ್ ಯು ಸ್ಟೋರೀಸ್? ಯಾರು ಹೇಳ್ತಾರೆ ನಿಂಗೆ ಸ್ಟೋರೀಸು? ಅಮ್ಮ. ಅಮ್ಮ. ವೆರಿ ಗುಡ್, ವೆರಿ ಗುಡ್. ಸೊ ಟುಡೇ ಐ ವಿಲ್ ಟೆಲ್ ಯು ಅ ಸ್ಟೋರಿ. ಓಕೆ, ಐ ವಾಂಟ್ ಯು ಟು ಲಿಸನ್ ಕೇರ್ಫುಲ್ ಆಗಿ ಕೇಳಿಸ್ಕೊಬೇಕು, ಯಾಕಂದ್ರೆ ನಾನು ಎಂಡಲ್ಲಿ ಕ್ವೆಶನ್ಸ್ ಕೇಳ್ತೀನಿ ಮತ್ತೆ. ಓಕೆನಾ? ಕೇರ್ಫುಲ್ ಆಗಿ ಕೇಳಿಸ್ಕೊಬೇಕು. ಓಕೆನಾ? ಕೈ ಕಟ್ಕೊಂಡು ಕುತ್ಕೊಬೇಕು, ಅಳ್ಳಾಡ್ಬಾರ್ದು. ಕುತ್ಕೊ. So the story name is We Are Friends. What is the story name? We ಹೇಳು. ವಿ are ಆರ್ friends. ಫ್ರೆಂಡ್ಸ್. ಫ್ರೆಂಡ್ಸ್ ಸ್ಟೋರಿ. Okay, we are friends. So ನಿಂಗೆ ಫ್ರೆಂಡ್ಸ್ ಇದಾರಾ? ಎಷ್ಟು ಜನ ಫ್ರೆಂಡ್ಸ್ ಇದಾರೆ ನಿಂಗೆ? How many friends you have? 3 friends. Tell me their names. ತ್ವರ, ಹೆಸರು? ಖುಷಿ. ತ್ವರ, ಸ್ವರಾ. ಓಕೆ, ಆಮೇಲೆ ಖುಷಿ. ಖುಷಿ. ಆಮೇಲೆ ಅಷ್ಟೇ. 3 ಅಷ್ಟೇ? ಇನ್ನೂ ಒಂದಿರ್ಬೇಕಲ್ಲ, ಯಾರದು? ರುಪು. ನೇಮ್ಸೇ ಮರ್ತೋಗಿದೆ. ಸೊ ಡ್ಯೂ ನೋ ಮೈ ಫ್ರೆಂಡ್ ನೇಮ್? ನನ್ನ ಫ್ರೆಂಡ್ ಹೆಸರು ಏನ್ ಗೊತ್ತಾ? ವಿವೇಕ್. ವಿವೇಕ್ ಇಸ್ ಮೈ ಫ್ರೆಂಡ್ ನೇಮ್. ನಾಟಿ ಬಾಯ್ ಅವನು. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ವಿವೇಕ್, ಆರ್ ಯು ರೆಡಿ? ಎಸ್. Yes. We are friends. Okay, one day there were 3 friends. Okay, a stork, iguana, tortoise. Okay, 3 best friends: stork, iguana, and tortoise. Okay, one day they were sitting on a tree stump. See, they were sitting on a tree stump and they saw a snake. They saw a ನೋಡಲಿ. ಸ್ನೇಕ್ ನೋಡಿದ್ರು ಅವರು. ಓಕೆನಾ? ಒಂದಿನ ಅವ್ರಲ್ಲಿ ಕುತ್ಕೊಂಡಿದ್ದಾಗ they saw a snake. What did the stork do? Stork started walking. Stork ಅದ್ರ ಹಿಂದೆ ಹೋಗಕ್ ಶುರು ಮಾಡ್ತು. ನೋಡು ಹೆಂಗ್ ಹೋಯ್ತದು? ಹೆಂಗ್ ಹೋಯ್ತದು? ಹೆಂಗೋಯ್ತು? Okay, and then iguana kuda. Iguana is also thinking. It is wondering. Is it safe? What is it saying? Is it safe to go near a snake? Snake hatra ಹೋಗ್ಬೋದಾ ನಾವು? Is it safe? No, it is not safe. It is not safe. Correct. And tortoise is terrified. It is saying tut, 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 tut. What is it saying? ಟಾಟಾಯ್ಸ್ ಏನ್ ಹೇಳ್ತದೆ? ಭಯ ಪಟ್ಕೊಂಡು ಏನ್ ಹೇಳ್ತಿದೆ ಅದು? ಟಟ್ 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 ಅಂತಿದೆ. ಹೆಂಗಂತಿದೆ? ಟಟ್ 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 ಟಟ್. So all 3 friends, see, stork, iguana and tortoise are going behind the snake. ಅದು snake ಹಿಂದೆ ಹೋಗ್ತಾ ಇದಾರೆ. ಹೆಂಗ್ ಹೋಗ್ತಾ ಇದಾರೆ? ಇ ಇ ಇ ಟ ಟ ಟ ಇ ಇ ಇ ಟ ಟ ಟ. ಹೆಂಗ್ ಹೋಗ್ತಿದಾರೆ ಹೇಳು? ಫಸ್ಟ್ ಹೇಳು. ಫಸ್ಟ್ ಏನದು? ಮಾಡಿ ಆಕ್ಷನ್ ಮಾಡಿ. ಹೇಳು, ಜೋರಾಗಿ ಹೇಳು. ಟ ಟ ಟ ನೋಡಿ ಭಯ ಅಂತ ಹೇಳ್ತಾರೆ. ಸೊ ಎಲ್ಲರೂ ಸೌಂಡ್ ಮಾಡ್ಕೊಂಡು ಅದ್ರಿಂದ ಹೋಗ್ತಿದ್ದಾಗ ಏನಾಗುತ್ತೆ? ಸ್ನೇಕ್ ವಿಲ್ ಹಿಯರ್ ಟು ದಿ ಸೌಂಡ್ಸ್. ಸ್ನೇಕ್ ಇದೆಲ್ಲ ಸೌಂಡ್ ಕೇಳಿಸುತ್ತೆ. ಸೊ ವಾಟ್ ವಿಲ್ ಸ್ನೇಕ್ ಡೂ? ಇಟ್ ಇಸ್ ಲಿಸ್ನಿಂಗ್. ವಾಟ್ ಇಸ್ ದ ಸೌಂಡ್? ವಾಟ್ ಇಸ್ ದ ಸೌಂಡ್? ಇಟ್. ಓ, ಸಿಟ್. ಸಂಬಡಿ ಇಸ್ ಆಸ್ಕಿಂಗ್ ಮೀ ಟು ಸಿಟ್. ಅದೇನ್ ಅನ್ಸುತ್ತೆ? ಇಟ್ ಅಂತ ಕೇಳಿದಾಗ ಅದಕ್ಕೆ ಸಿಟ್ ಅನ್ಕೊಂಡು ವಾಟ್ ವಿಲ್ ದ ಸ್ನೇಕ್ ಡೂ? ಇಟ್ ವಿಲ್ ಸ್ಟಾಪ್ ಮಾಡಿ ಅಲ್ಲೇ ಕೂತ್ಕೊಳ್ಳುತ್ತೆ. ನೋಡು, ಯಾರೋ ಸಿಟ್ ಅಂತ ಹೇಳಿದ್ರು ಅಂತ ಸ್ನೇಕ್ ಸ್ಟಾಪ್ ಮಾಡಿ ಸಿಟ್. ಇಟ್ ಇಸ್ ಸಿಟ್ಟಿಂಗ್ ದೇರ್. ಓಕೆ, so now all are scared. Stork is scared, iguana is scared, tortoise is scared. What happens next? Stork is saying, how is it saying? ಹಿಂಗೆ ಹೇಳ್ತಾ ಇದೆ ಅದು. Stork ಏನ್ ಹೇಳ್ತಿದೆ? Tortoise ಏನ್ ಹೇಳ್ತಿದೆ? ಟಾಟಾಯ್ಸ್ ಏನ್ ಹೇಳುತ್ತೆ? Tortoise ಏನ್ ಹೇಳುತ್ತೆ? ಜೋರಾಗಿ ಹೇಳ್ಬೇಕಪ್ಪ. ಅಂತ. ಬಟ್ ಇಗ್ವಾನಾ ಏನ್ ಮಾಡ್ತಿದೆ? It will go to the snake and it will say, let us be friends. What will it say? Let us be Let us be friends. Let us be friends.
1 minute, 1 minute. I think I'm getting a network issue. 1 minute, please. ಅವ್ರು ಹೇಳುತ್ತಾರನ್ನ ಕೇಳಿಸ್ಕೊ. ಇದು ನ್ಯಾಯವಾಗಿ ಕುತ್ಕೋ, ಸ್ಟಾಕ್. ಫಸ್ಟು ನ್ಯಾಯವಾಗಿ ಕುತ್ಕೋ ಅಲ್ಲಿ ಹಿಂದೆ ಹೋಗು. ಅವ್ನು ಕೂತಿದ್ದಾನೆ ಬಿಡಿ, ಅವ್ನು ಕಂಫರ್ಟಬಲ್ ಆಗಿ ಅವ್ನು ಇರಬೇಕು. ಅಲ್ಲಾಡ್ದಿರ ಕೂತ್ಕೋ, ಕಾಲು ಅದಕ್ಕೆ ಟೇಬಲ್ ಮೇಲೆ ಇಟ್ಕೊ, ಹಂಗೆ ಕೂತ್ಕೋ. ಓಕೆ, ಇದು ಸ್ಟಾಕ್. Yes, I'm so sorry. I'm so sorry. So what did Iguana do? Iguana went and said, let us be friends. ಏನು ಹೇಳ್ತದು? Let Let us be us be friends. 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 The snake was very happy. What did the snake do? It smiled. How do we smile? How do we smile? ಸ್ಮೈಲ್. Smile ಮಾಡು. Smile ಮಾಡು. ಹಲ್ ಕಾಣಿಸ್ಬೇಕು ನಂಗೆ. ಹಲ್ ಕಾಣಿಸ್ತಿಲ್ಲ. ಹಾ, right. So the snake smiled. The snake smiled and said, okay, let us be friends. And what did it do? ಅದ್ರ ಹತ್ರ ಒಂದು ಪಿನ್ ಇತ್ತು. It removed the pin from the hat. It removed the pin from the hat and it made it spin. It made it spin. ನೋಡಲಿ, it is spinning. ಅದು ಸ್ಪಿನ್ ಮಾಡುವಾಗ ಯಾವ ತರ ಸೌಂಡ್ ಬರುತ್ತೆ? ಸೌಂಡ್ ಬರುತ್ತೆ. ಹಿಂಗ್ ಸೌಂಡ್ ಬರುತ್ತೆ. ಅಂತ ಸ್ಪಿನ್ ಆಗ್ತದೆ. Now, Stork, Iguana and Tortoise are very happy. They're like, wow, ಎಷ್ಟು ಚೆನ್ನಾಗಿ ತಿರುಗ್ತಾ ಇದೆ ಇದು, ನಾವು ತಿರ್ಗೋಣ ಅಂತ ಹೇಳಿ they will also start spinning. ಹೆಂಗ್ ಸ್ಪಿನ್ ಮಾಡುತ್ತೆ? ಸ್ಟಾಕ್ ಹೆಂಗ್ ಸ್ಪಿನ್ ಮಾಡುತ್ತೆ? ಹಾಗೆ. ಇಗ್ವಾನಾ ಹೆಂಗ್ ಸ್ಪಿನ್ ಮಾಡುತ್ತೆ? ಇಗ್ವಾನಾ ಕರೆಕ್ಟ್. ಟಾಟಸ್ ಹೆಂಗ್ ಸ್ಪಿನ್ ಮಾಡುತ್ತೆ ಹೇಳು? ವೆರಿ ಗುಡ್. ಅಂತ ಸ್ಪಿನ್ ಮಾಡ್ತದೆ. ನಾವು ಅದು ರೌಂಡ್ ಮಾಡಿ 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 ಎಲ್ಲರಿಗೂ ತಲೆ ತಿರುಗ್ತದೆ. ಓಕೆನಾ? ಎವ್ರಿವನ್ ಆರ್ ಡಿಸಿ. ಡಿಸಿ ಅಂದ್ರೆ ತಲೆ ತಿರುಗುತ್ತಲ್ವಾ, ಅದನ್ನ ನಾವು ಡಿಸಿ ಅಂತೀವಿ. ಏನಂತೀವಿ? Dizzy. Sneaky Stork is dizzy, Iguana is dizzy, and the tortoise is also dizzy. So they all want to stop. Okay, now they all want to stop with pa 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 pa. And to stop ಮಾಡುವಾಗ ಏನಾಗುತ್ತೆ? They will all fall in a pit. They will all fall into a huge pit. ನೋಡಿ ಹೆಂಗ್ ಬೀಳುತ್ತವರು? Pa 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 pa. What did this sound make? What sound? Pa 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 pa. Now, slithering snake will say, oh, all my friends are inside a pit. What should I do? Let me help them. ಅದೇನ್ ಮಾಡುತ್ತೆ? ಸ್ನೇಕ್ ಎಲ್ಲರಿಗೂ ಹೆಲ್ಪ್ ಮಾಡುತ್ತೆ. It will pull them up and it will help them. All the friends say, thank you so much for helping us. Should we help our friends? Do you help your friends? ನಿನ್ ಫ್ರೆಂಡ್ಸ್ ಹೆಲ್ಪ್ ಮಾಡ್ತೀಯಾ ವಿವೇಕ್? ಎಸ್ ಅನ್ಬೇಕು. Yes, do you help your friends? ನಿನ್ ಫ್ರೆಂಡ್ಸ್ ನಿನಗೆ ಹೆಲ್ಪ್ ಮಾಡ್ತಾರಾ? ಓಕೆ. ಸೊ ಸ್ಲಿದರಿಂಗ್ ಸ್ನೇಕ್ಗೆ ಇವರೆಲ್ಲ ಥ್ಯಾಂಕ್ಸ್ ಹೇಳಿದಾಗ ಸ್ನೇಕ್ ಏನ್ ಹೇಳುತ್ತೆ? ದಟ್ಸ್ ವಾಟ್ ಫ್ರೆಂಡ್ಸ್ ಆರ್ ಫಾರ್. ಫ್ರೆಂಡ್ಸ್ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್. ನೀನು ನಿನ್ ಫ್ರೆಂಡ್ಸ್ಗೆ ಹೆಲ್ಪ್ ಮಾಡಬೇಕು, ನಿನ್ ಫ್ರೆಂಡ್ಸು ನಿನಗೆ ಹೆಲ್ಪ್ ಮಾಡ್ತಾರೆ. ರೈಟ್? Yes, very good. So then after that they all sit together. And they play with the pin. Pin. Okay? Yes. The story. That's the end of the story. Did you like it? Did you like it? Yes. Did you like it? What did you like? What did we learn? Story ಲೇನ್ ಕಲ್ತ್ವಿ ನಾವು? ಏನ್ ಕಲ್ತ್ವಿ ಹೇಳು? We have to help our friends. Correct? We have to help our friends, alva? Yes, very good. Now let's see if you remember the story, okay? Where were the friends sitting one day? ಎಲ್ಲಿ ಕೂತ್ಕೊಂಡಿದ್ರು ಅವರು? 3 friends ಎಲ್ಲಿ ಕೂತ್ಕೊಂಡಿದ್ರು? Where were the 3 friends sitting? Correct. Very good. You were listening to the story. Very good, Vivek. Very good. Now, who was terrified? Terrified ಯಾರಿದ್ರು? Was it tortoise? Yeah, was it stork? Very good. Now tell me,
ಹೂ ಸೆಡ್ ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಂತ ಯಾರು ಹೇಳಿದ್ರು? ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಂತ ಯಾರು ಹೇಳಿದ್ದು? Have. Was it iguana or was it ಇವ್ರಿಬ್ರಲ್ಲಿ stork? ಯಾರು? ಹೂ ವೆಂಟ್ ಸ್ನೇಕ್ ಹತ್ರ ಹೋಗ್ಬಿಟ್ಟು ಲೆಟ್ ಅಸ್ ಬಿ ಫ್ರೆಂಡ್ಸ್ ಅಂತ ಯಾರು ಹೇಳಿದ್ದು? No. Stork was terrified. It was saying ಅಂತಿತ್ತು. ಯಾರು ಹೋಗಿ ಹೇಳಿದ್ದು let us be friends ಅಂತ? Yes, that was iguana. Very good, very good. ಅವನು ಹೇಳಿದ್ದು Now. ಫ್ರೆಂಡ್ಸ್ ಆಗೋಣ ಅಂತ ಅಲ್ಲ? Now, stork ಏನ್ ಸೌಂಡ್ ಮಾಡ್ತಿತ್ತು ಅಲ್ಲಿ? What sound was stork making? ಏನ್ ಏನ್ ಸೌಂಡ್ ಸೌಂಡ್ ಮಾಡ್ತಾ ಇದ್ದು? ಮಾಡ್ತಿತ್ತು? ಅದು ವಾಕ್ ಮಾಡ್ತಿತ್ತಲ್ಲ ಅವಾಗ ಏನ್ ಸೌಂಡ್ ಮಾಡ್ತಿತ್ತು ಅದು? ನೋ ನೋ ನೋ, ಸ್ಟಾಕ್ ಏನ್ ಮಾಡ್ತಿತ್ತು? ಟಾಟಸ್ ಮಾಡ್ತಿತ್ತು. ಸ್ಟಾಕ್ ಏನ್ ಸೌಂಡ್ ಮಾಡ್ತಿತ್ತು? ತೋರ್ಸಿಂಗೆ. ವೆರಿ ಗುಡ್, ವೆರಿ ಗುಡ್. ಡು ಯು ನೋ ವಿಚ್ ಲೆಟರ್ ಸೇಸ್? ಯಾವ ಲೆಟರ್ ಗೊತ್ತಾ ಸೌಂಡ್ ಯಾವ ಮಾಡೋದು? ಲೆಟರ್ ಸ್ಟಾರ್ಟ್ ಆಗುತ್ತೆ? ಯಾವ್ದು? ಎಸ್. ಎಸ್ ವಿಲ್ ಸೇ, Yes. ಎಸ್ ವಿಲ್ ಸೇ, ಎಸ್ ಏನ್ ಹೇಳುತ್ತೆ? ನೀನ್ ನೋಡು ಫಸ್ಟ್. ವೆರಿ ಗುಡ್. ನಾವ್ ಎಸ್ ಬರೆಯೋಣ. ಎಸ್ ಬರಿ. ಎಸ್ Right ಬರಿ ಅದ್ರ ಮೇಲೆ. Right letter S in the air. ಕೈಯಲ್ಲಿ ತೋರ್ಸು ಮ್ಯಾಮ್ಗೆ ಎಸ್ ಹೆಂಗ್ ಬರೆಯೋದು? ಕೈಯಲ್ಲಿ ಬರೆದು ತೋರ್ಸು. ಹೆಂಗ್ ಬರೆಯೋದು ಎಸ್? ವೆರಿ ಗುಡ್, ವೆರಿ ಗುಡ್. Now who was say what was tortoise saying? Tortoise ಏನ್ ಹೇಳ್ತಿತ್ತು? ಏನ್ ಸೌಂಡ್ ಮಾಡ್ತಿತ್ತು tortoise? ಏನ್ ಸೌಂಡ್ ಮಾಡ್ತಿತ್ತು ಹೇಳು tortoise? ನೋ ನೋ, ಸ್ಟಾಕ್ಸ್ ಅಂತಿತ್ತು. tortoise ಏನ್ ಮಾಡ್ತಿತ್ತು? Talks. ಏ ತತ್ 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 ತತ್. tortoise ಏನ್ ತಾನೆ? ಹೇಳಿತ್ತು? ಟ ಟ ಟ ಟ ಟ. ಯಾವ ಲೆಟರ್ ಟ ಹೇಳುತ್ತೆ ಗೊತ್ತಾ ನಿಮ್ಗೆ? ಯಾವ ಲೆಟರ್ ಟ ಹೇಳುತ್ತೆ ಗೊತ್ತಾ? ಟಿ. T. ಟಿ ಸೇಸ್ ಟ. ಟಿ ಸೇಸ್ T says ಟ. ಟ. ಲೆಟ್ಸ್ ರೈಟ್ ಟಿ. ಲೆಟ್ಸ್ ರೈಟ್ ಟೀ ಟಿ. ತೋರ್ಸು ಹೆಂಗ ಮ್ಯಾಮ್ಗೆ? ವೆರಿ ಗುಡ್. ಸ್ಮಾಲ್ ಟಿ ಕೂಡ ಟ್ರೈ ಮಾಡು. ಸ್ಮಾಲ್ ಟಿ ಕೂಡ ನೋಡಿ, ಇಲ್ಲಿದೆ ನೋಡಿ ಸ್ಮಾಲ್ ಟಿ. ಟ್ರೈ ದಿಸ್. ಎಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. Now what sound did iguana make? Iguana ಏನ್ ಸೌಂಡ್ ಮಾಡ್ತು? No, no, no. No. It said e, 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 e. Correct. And ಯಾವ ಲೆಟರ್ ಇ ಅಂತ ಸೌಂಡ್ ಮಾಡುತ್ತೆ ಗೊತ್ತಾ ನಿಂಗೆ? E. ಅಲ್ಲ, ಅಲ್ಲ. I says e. I says I for ice cream. I for ice cream. Correct. But I ಏನ್ ಸೌಂಡ್ ಹೇಳುತ್ತೆ? E. ಇ ಅನ್ನತ್ತೆ. ಏನ್ ಹೇಳುತ್ತೆ? E. 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 ಇ ಇ ಇ ಇ ಅನ್ನತ್ತೆ. Let's write I. Let's write I. ಐ ಬರಿ. ಐ ಐ ತೋರ್ಸು ಬರಿ. ಮ್ಯಾಮ್ಗೆ. ಕೆಳಗಡೆ ಒಂದು ಲೈನ್. ಹಾ, ಸ್ಮಾಲ್ ಐ. ಸ್ಮಾಲ್ ಐ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲಿ. ಇಲ್ಲಿದೆ ನೋಡು, ಇಲ್ಲಿದೆ ನೋಡು, ನೋಡ್ಕೊಂಡ್ ಬರಿ. ಸ್ಮಾಲ್ ಐ ಬರಿ. ವೆರಿ ಗುಡ್, ವೆರಿ ಗುಡ್. Now when the pin was spinning spin ಆಗ್ತಿತ್ತಲ್ಲ, ಅವಾಗ ಏನ್ ಸೌಂಡ್ ಮಾಡ್ತಿತ್ತದು? E. 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 ಅಲ್ಲ. ಹಿಂಗ್ ಟರ್ನ್ ಆಗ್ತಿತ್ತಲ್ಲ ಪಿನ್, ಅವಾಗ ಏನ್ ಸೌಂಡ್ ಮಾಡ್ತಿತ್ತದು? ಅಲ್ಲ. ಅಂತಿತ್ತು. ಹೆಂಗಂತ? ನಾವು ಟೆಲ್ ಮಿ, ಯಾವ ಲೆಟರ್ ಅಂತ ಯಾವ ಲೆಟರ್ ಶಬ್ದ ಮಾಡುತ್ತೆ? ಯಾವ ಲೆಟರು? ಎನ್. N. ಎನ್. ವೆರಿ ಗುಡ್. ಎನ್. ತೋರ್ಸು N ಮ್ಯಾಮ್ ತೋರ್ಸು says ಎನ್ ಹೆಂಗ್ ಬರೆಯೋದು? ವೆರಿ ಗುಡ್. ಸ್ಮಾಲ್ ಎನ್. ಸ್ಮಾಲ್ ಎನ್. ಸ್ಮಾಲ್ ಎನ್ ತೋರ್ಸು ಹಂಗೆ. ಅಲ್ಲೇ ಇದೆಲ್ಲ ತೋರ್ಸು ನೋಡ್ಕೊಂಡು. ಇಲ್ಲಿ ನೋಡ್ಕೊಂಡ್ ಬರಿ. ಕೈಯಲ್ಲಿ ತೋರಿಸ್ಬೇಕು. ಬರಿ. ಕೈಯಲ್ಲಿ ತೋರ್ಸು. Standing line and go up and a curve. Standing line, go up and a curve. ಏನದು? Yes. N ಏನ್ ಸೌಂಡ್ ಮಾಡುತ್ತೆ? N says N says ಹೇಳು. ಹೇಳ್ಬೇಕು. N for N for ಅಲ್ಲ. N says ಎನ್ ಸೇಸ್. N sense. ಸೌಂಡ್ ಏನ್ ಸೌಂಡ್ ಮಾಡುತ್ತೆ? ಎನ್ ಅಂತ ಸೌಂಡ್ ಮಾಡುತ್ತೆ. ರೈಟ್. Now when they were all falling down, ಏನ್ ಸೌಂಡ್ ಮಾಡಿದ್ರು? ಅವರೆಲ್ಲ ಬೀಳುವಾಗ ಏನ್ ಸೌಂಡ್ ಮಾಡಿದ್ರು? ಅವ್ರೆಲ್ಲೂ ಗುಂಡಿ ಒಳಗಡೆ ಬಿದ್ದೋಗ್ಬಿಟ್ರಲ್ಲ.
ಅವಾಗ ಏನ್ ಸೌಂಡ್ ಮಾಡ್ಕೊಂಡು ಬಿದ್ರು ಪಿಟ್ ಒಳಗಡೆ ಬಿದ್ದಾಗ ಏನ್ ಸೌಂಡ್ ಮಾಡಿದ್ರು? ಪಪ್ 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 Pop, ಪ. pop, pop, pop. ಎಸ್. ನಾವ್ ವಿಚ್ ಲೆಟರ್ ಸೇಸ್ ಪ? ಯಾವ ಲೆಟರ್ ಪ ಅಂತ ಪ ಹೇಳುತ್ತೆ? ಅಂದ್ರೆ ಯಾವ ಲೆಟರ್ ಬರುತ್ತೆ ನೋಡಲ್ಲಿ ಇದೆ ಅಲ್ಲಿ ಪಿ. P. ಪಿ. ಕ್ಯಾನ್ ವಿ ರೈಟ್ ಪಿ? Pip, 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 pip. ಪಿ 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 ಪಿ. ಎಸ್ ರೈಟ್ ಪಿ. ಪಿ ಪಿ ಬರಿ. ವೆರಿ ಗುಡ್, ವೆರಿ ಗುಡ್. ನಾ ವೆರಿ ಗುಡ್. ನೀನ್ ವೆರಿ ಗ್ರೇಟ್ ಜಾಬ್ ಮಾಡಿದ್. ಸೊ ಮೋರ್ ಸ್ಟಾರ್ಸ್ ಫಾರ್ ಯು. ವೆರಿ ಗುಡ್. ಇಷ್ಟೊಂದು ಸ್ಟಾರ್ಸ್ ವಿವೇಕ್ಗೆ ಕಲ್ತ್ಕೋ ಫಸ್ಟ್. ನೀನೇನು ಮಾಡಬಾರ್ದು ಲ್ಯಾಪ್ಟಾಪಲ್ಲಿ ಸುಮ್ಮನೆ ನೋಡಬೇಕು ವಿವೇಕ್, ನಾವ್ ಇದೇನಿದು? ವಾಟ್ ಇಸ್ ದಿಸ್ ಹಿಯರ್? ಏನದು ಟೆಂಟ್. ಏನಿದು? Tent. ಟೆಂಟ್. ವೆರಿ ಗುಡ್. ಇದೇನಿದು? Truck. ಟ್ರಕ್. ವೆರಿ ಗುಡ್. ಇವಾಗ ನಾನು ಫಸ್ಟ್ ಸೌಂಡ್ ಏನ್ ಯಾವ ಸೌಂಡ್ ಬರ್ತಿದೆ ಅಂತ ಹೇಳ್ಬೇಕು ನೀನು. ಓಕೆನಾ? ಟ ಟ ಟೆಂಟ್. ಟ ಟ ಟ್ರಕ್. ಯಾವ ಸೌಂಡ್ ಬರ್ತಿದೆ ನಿಂಗೆ? Pen. Truck. ಟೆಂಟ್ ಟೆಂಟ್ ಟ್ರಕ್ ಅಂದಾಗ ಏನ್ ಸೌಂಡ್ ಬರ್ತಿದೆ? ಮುಟ್ಬೇಡ ಅಲ್ಲಿ ಕೇಳಿಸ್ಕೊಳ್ಳಿ ಏನ್ ಸೌಂಡ್ Tent. ಟೆಂಟ್ ಅಂದ್ರೆ ಏನ್ ಸೌಂಡ್ ಬರುತ್ತೆ ಟೆಂಟ್ Tent. ಟೆಂಟ್ ಟ ಟ್ರಕ್. ಟ ಸೌಂಡ್ ಬರ್ತಿದೆ. ಏನ್ ಸೌಂಡ್ ಬರ್ತಿದೆ? Tent. ಟ ಟ ಸೌಂಡ್. ಯಾವ ಸೌಂಡ್ ಸೌಂಡ್? ಬರುತ್ತಲ್ವಾ ಟೆಂಟ್ ಅಂದ್ರೆ sound. ಟ್ರಕ್ ಅಂದ್ರೆ Mm. ಟ ಟ ಟ ಸೌಂಡ್ ಬರುತ್ತಲ್ಲ Mm. ಅದನ್ನ ಹೇಳ್ತೀನಿ ಟ್ರಕ್. ಸೊ ಟ ಯಾವ ಲೆಟರ್ ಟ ಹೇಳುತ್ತೆ ಹೇಳು? ಟಿ. T. ಟಿ. ಕ್ಲಿಕ್ ಮಾಡು. ಟಿ ಮೇಲೆ ಕ್ಲಿಕ್ ಮಾಡು. ವೆರಿ ಗುಡ್, ವೆರಿ ಗುಡ್. ಇವಾಗ ಅದೇ ತರ ನೆಕ್ಸ್ಟ್ ಆಕ್ಟಿವಿಟಿ. ಓಕೆನಾ? ಇದೇನಿದು? ವಾಟ್ ಇಸ್ ದಿಸ್? ಏನದು ಗೊತ್ತು ನಿಂಗೆ ಹೇಳು ಪ್ಯಾರೆಟ್. Parrot. ಪ್ಯಾರೆಟ್. ಇದೇನಿದು? ಯಾವ ಕಲರ್ ಇದು? ನಿನ್ ಫೇವ್ರೆಟ್ ಕಲರ್ ಇದು ಯಾವ್ದಿದು? Pink. ಪಿಂಕ್. ವೆರಿ ಗುಡ್. ಸೊ ಪ್ಯಾರೆಟ್. ಪಿಂಕ್. ಪ ಸೌಂಡ್ ಬರ್ತಿದೆ. ಯಾವ ಸೌಂಡ್ ಬರ್ತಿದೆ? ಪ. Pop. ಪ್ಯಾರೆಟ್. ಪಿಂಕ್. P. Pink. ಹಾ. ಯಾವ ಸೌಂಡ್ ಬರ್ತಿದೆ? ಪ ಸೌಂಡ್. ಯಾವ ಸೌಂಡ್? Person. ಪ. ವಿಚ್ ಲೆಟರ್? ಯಾವ ಲೆಟರ್ ಪ ಹೇಳುತ್ತೆ ಹೇಳು? ಯಾವ ಲೆಟರ್ ಪ ಹೇಳುತ್ತೆ? ಪಿ. P. ಕ್ಲಿಕ್ ಆನ್ ಪಿ. ಕ್ಲಿಕ್ ಆನ್ ಪಿ. ನೀನ್ ಜೋರಾಗಿ ಮಾತಾಡ್ಬೇಕು ಕೇಳಿಸಲ್ಲ ಅವ್ರಿಗೆ P. ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. Now one more, okay? One more. ಇದೇನಿದು? What is this? Guru. ಗೂಡು. ಕರೆಕ್ಟ್. ವೆರಿ ಗುಡ್. ನೆಸ್ಟ್. ಏನಂತಾರೆ ಅದಕ್ಕೆ? ನೆಸ್ಟ್ Nest. ನೆಸ್ಟ್ ಅಂತಾರೆ. ಇದೇನಿದು? Net. ನೆಟ್. ನೆಟ್. ಇವಾಗ ನೆಸ್ಟ್. ನೆಟ್. ಯಾವ ಸೌಂಡ್ ಬರ್ತಿದೆ ನಿಂಗೆ? ನಾನು ಯಾವ ಸೌಂಡ್ ಹೇಳ್ತೀನಿ ನೋಡು, ಕೇಳಿಸ್ಕೊಳ್ಳಿ. Nest. ನೆಸ್ಟ್. ಯಾವ ಸೌಂಡ್ ಅದು? Nest. ಅವ್ರು ಹೇಳುವಾಗ ಯಾವ ಸೌಂಡ್ ಸ್ಟಾರ್ಟ್ ಆಗುತ್ತೆ ಹೇಳು ನೆಸ್ಟ್ ನೆಟ್ ಅಂದ್ರೆ ನ ಬರುತ್ತಲ್ಲ ಯಾವ ಅದನ್ನ ಹೇಳು ನಾ ಸೌಂಡ್ ಸೌಂಡ್ ಬರ್ತಿ? ಯಾವ ಸೌಂಡ್? Nest. ಎಸ್. ಯಾವ ಎಲ್ಲಿದೆ? ಲೆಟರ್ ಎನ್ ಎಲ್ಲಿದೆ ಇವಾಗ? ಎನ್ ಎಲ್ಲಿದೆ? ಸ್ಮಾಲ್ ಎನ್ ನಾವು ಬರ್ದ್ವಲ್ಲ. ಸ್ಮಾಲ್ ಎನ್ ಬರ್ದ್ವಲ್ಲ, ನಾವು ಟ್ರೇಸ್ ಮಾಡಿದ್ವಲ್ಲ. ಎನ್ ಎನ್ ಎಲ್ಲಿದೆ ಹೇಳು? ವೆರಿ ಗುಡ್, ವೆರಿ ಗುಡ್. ಗುಡ್ ಜಾಬ್, ಗುಡ್ ಜಾಬ್. ಯು ಆರ್ ಡೂಯಿಂಗ್ ನೈಸ್ಲಿ. ಓಕೆ, ಬಟ್ ಯು ಹ್ಯಾವ್ ಟು ಲಿಸನ್. ಕೇಳಿಸ್ಕೊಬೇಕು. ಮ್ಯಾಮ್ ಸೌಂಡ್ ಯಾವ್ದು ಹೇಳ್ತಿದ್ದಾರೆ ಅಂತ ಕೇಳಿಸ್ಕೊಬೇಕು. ಓಕೆನಾ? ವೆರಿ ಗುಡ್, ವೆರಿ ಗುಡ್. Now it's time to say bye. Okay, you will say bye to each other. ಹೇಳು Yes. Goodbye. 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 I'll see you next time. Next time. I will see you next time. I see you next time. Goodbye. 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 Very good. Very good. Now I will talk to Mama or Papa. Who's there? Okay. Okay. Bye-bye. Bye bye. Hello, ma'am. Hi, So, ma'am, how was the session? Yeah, it was nice, ma'am. Very It was friendly. nice. Yes.
What I have observed with him is Vivek is, as you told, he is not able to identify letters, Yes. and the sounds also is not familiar with. Yes, ಅದು ಏನ್ ಸೌಂಡ್ ಹೇಳುತ್ತೆ ಅನ್ನೋದು ಅವ್ನಿಗಿನ್ನ ಗೊತ್ತಿಲ್ಲ. ಸೊ ವಿ ವುಡ್ ಹ್ಯಾವ್ ಟು ಸ್ಟಾರ್ಟ್ ವಿತ್ ಬೇಸಿಕ್ ಓನ್ಲಿ ಫಾರ್ ಹಿಮ್. ಓಕೆನಾ? Okay. Can you hear me, ma'am? Yes, ma'am. Yes. So we will have to start with the basics from the beginning to him, wherein we teach them identification of letters and the sounds and then words. Aage build ಮಾಡ್ತೀವಿ. Okay. So generally what happens is we teach them sounds, beginning sound, ending sound, middle sound. ಇವಾಗ ಇದರಲ್ಲಿ if you can see here, I will show you. We will teach them ಇವಾಗ ಟ ಸೌಂಡ್ ಎಲ್ಲಿ ಬರ್ತಿದೆ, ಬಟನ್ ಅಲ್ಲಿ ಟ ಸೌಂಡ್ ಮಿಡಲ್ ಅಲ್ಲಿ ಬರ್ತಿದ್ಯಾ, ಎಂಡ್ ಅಲ್ಲಿ ಬರ್ತಿದ್ಯಾ, ಫಸ್ಟ್ ಅಲ್ಲಿ ಬರ್ತಿದ್ಯಾ. ಸೊ ವಿ ಟೀಚ್ ದೆಮ್ ಆಲ್ ದೀಸ್ ಥಿಂಗ್ಸ್. ದೆನ್ ವಿ ಟೀಚ್ ದೆಮ್ ಹೌ ಟು ರೀಡ್ ವರ್ಡ್ಸ್. ಓಕೆ, ಈಟ್, 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 ಸಿಟ್, ಆ ಥರ. So we teach them basically Vedantu Super Reader program is a phonic based program, reading and writing program. We concentrate only on phonics. Okay. Okay, and when we start teaching them, these are the 7 groups. It is 7 groups ide, and this is where we start. Now illindane shuru madodu. S, a, t, e, p, n, k. So these are the 7 basic sounds which we teach them. Okay na? Okay. And we do not teach in an alphabetical order. Now alphabetical order ಅಲ್ಲಿ ಹೇಳ್ಕೊಡೋದಿಲ್ಲ. ಯಾಕೆ ಅಂದ್ರೆ ಇವಾಗ ನಾನು ABCD ಅಂತ ಹೇಳ್ಕೊಟ್ರೆ ABCD ಯೂಸ್ ಮಾಡಿ ಅವ್ರು ಮಾಡೋ ವರ್ಡ್ಸ್ ಮ್ಯಾಕ್ಸಿಮಮ್ ಇಸ್ 4. ಇವಾಗ ಬ್ಯಾಡ್ ಆಗುತ್ತೆ, ಕ್ಯಾಬ್ ಆಗುತ್ತೆ, ಡ್ಯಾಡ್ ಆಗುತ್ತೆ ಅಷ್ಟೇ. ಬಟ್ ವೆನ್ ಐ ಟೀಚ್ ದಮ್ ದಿಸ್ ಸೌಂಡ್ಸ್, ಇವನ್ 7 ಸೌಂಡ್ಸ್ ಹೇಳ್ಕೊಟ್ರೇನೆ ದೇ ಕ್ಯಾನ್ ಮೇಕ್ ಮೆನಿ ವರ್ಡ್ಸ್ ಅಂಡ್ ದೇ ಕ್ಯಾನ್ ರೀಡ್ ಮೆನಿ ವರ್ಡ್ಸ್ ಯೂಸಿಂಗ್ ದೋಸ್ ಸೌಂಡ್ಸ್. Okay. Okay, and we also teach them lowercase letters first. ಏನಕ್ಕೆ lowercase letters ಅಂದ್ರೆ any print, any story book, any newspaper, anywhere text is in lowercase letters. It is not capital letters, right? So ಅವ್ರಿಗೆ ನಾವು lowercase ಹೇಳ್ಕೊಟ್ರೆ when they are trying to read ಅವ್ರಿಗೆ ಕನೆಕ್ಟ್ ಆಗುತ್ತೆ ಈಸಿಯಾಗಿ. ನಾವು ಕ್ಯಾಪಿಟಲ್ ಲೆಟರು, ಸ್ಮಾಲ್ ಲೆಟರು ಆಮೇಲೆ ರೀಡಿಂಗ್ ಮಾಡಿದ್ರೆ ದಿ ಪ್ರೊಸೆಸ್ ಇಸ್ ಡಿಲೇಡ್ ಓವರ್ ದರ್, ರೈಟ್? ಸೊ ವಿ ಕಾನ್ಸಂಟ್ರೇಟ್ ಓನ್ಲಿ ಆನ್ ಸ್ಮಾಲರ್ ಲೆಟರ್ಸ್. Okay, and sounds, and this is the first sound, first group, and these are the 7 other groups. Okay, we teach them first initial sounds, then we teach them A and I ಜೊತೆಗಿದ್ದಾಗ ಹೇಗೆ ಸೌಂಡ್ ಮಾಡಬೇಕು, O and A ಜೊತೆಗಿದ್ದಾಗ ಹೇಗೆ ಸೌಂಡ್ ಮಾಡಬೇಕು, all these things ನಾವು ಅವ್ರಿಗೆ ಹೇಳ್ಕೊಡ್ತೀವಿ. And again it is 1-to-1 sessions ಕೂಡ ಇದೆ, ಮತ್ತೆ 1-to-4 small group session ಕೂಡ ಇದೆ ನಿಮಗೆ. 1-to-1 ಅಲ್ಲಿ ಐ ವಿಲ್ ಬಿ ಟಾಕಿಂಗ್ ಓನ್ಲಿ ಟು ವಿವೇಕ್. ನಿಮ್ಮ ವೆನ್ ಎವರ್ ಯು ಆರ್ ಕನ್ವೀನಿಯಂಟ್, ನೀವು ಯಾವ ಟೈಮಿಗೆ ಬುಕ್ ಮಾಡ್ತಿರೋ ಆ ಟೈಮಿಂಗ್ಸ್ಗೆ ಕ್ಲಾಸ್ ನಡೆಯುತ್ತೆ. 1-to-4 ಅಲ್ಲಿ ಏನಂದ್ರೆ ದೇ ವಿಲ್ ಬಿ ಅ ಗ್ರೂಪ್ ಆಫ್ ಚಿಲ್ಡ್ರನ್ ಅಂಡ್ ಟೈಮಿಂಗ್ಸ್ ವಿಲ್ ಬಿ ಫಿಕ್ಸ್ಡ್. ನೀವು ಅದೇ ಟೈಮಿಗೆ ಬರಬೇಕಾಗುತ್ತೆ. ಎಲ್ಲಾನು ಕೇಳಿ ಕನ್ವೀನಿಯಂಟ್ ಟೈಮ್ ಫಿಕ್ಸ್ ಮಾಡಿರ್ತೀವಿ. ಸೊ ಇಟ್ ಇಸ್ ಡಿಪೆಂಡ್. ಎರಡರದ್ದು ಅಡ್ವಾಂಟೇಜಸ್ ಇದೆ. ನಿಮಗೆ ಯಾವ್ದು ಬೇಕೋ ನೀವು ಅದನ್ನ ಚೂಸ್ ಮಾಡ್ಬೋದು. ಅಂಡ್ ವಿ ಹ್ಯಾವ್ ಡಿಫ್ರೆಂಟ್ ಪ್ಯಾಕೇಜಸ್. 8 ಪ್ಯಾಕೇಜ್, 48, 72 and 96 ಅಂತ ಈ ತರ 4 ಪ್ಯಾಕೇಜಸ್ ಇದೆ. ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ 8 ಪ್ಯಾಕೇಜಸ್ ಅಲ್ಲಿ ನಾನು ಹೇಳ್ದಂಗೆ 7 ಸೌಂಡ್ಸ್ ಮಾತ್ರ ಹೇಳ್ಕೊಡ್ತೀವಿ. ಇಲ್ಲಿ 42 ಸೌಂಡ್ಸ್, 53 ಸೌಂಡ್ಸ್ ಅಂಡ್ 64 ಸೌಂಡ್ಸ್. ಓಕೆ, ಅಂದ್ರೆ 24 ವೀಕ್ಸ್ ಬರುತ್ತೆ ಇದು ಪ್ರೋಗ್ರಾಮ್. Okay, and it is not only I come and teach here, you will also get worksheets which he has to do at home. Okay, and we will also do assessment to understand on hege odta idane, is there anything which we need to work on. To understand that, we have an assessment, and we also have a progress report. After assessment ಆದ್ಮೇಲೆ ನಾವು ನಿಮ್ಗೊಂದು ಪ್ರೋಗ್ರೆಸ್ ರಿಪೋರ್ಟ್ ಕೊಡ್ತೀವಿ. ಓಕೆನಾ? And 48 sessions ಮತ್ತೆ 96 sessions complete ಆದ್ಮೇಲೆ we will give a certificate. Okay, so for Vivek I would recommend a 48 session. ನಿಮಗೆ 8 session ಗಿಂತ ನೀವು 48 sessions ತಗೊಂಡ್ರೆ ಬೆಟರ್ ಇರುತ್ತೆ ವಿವೇಕ್ಗೆ. Because what we teach in 48 sessions ಅಂದ್ರೆ ಇಲ್ಲಿ ನೋಡಿ, letter sounds, spelling rules, reading short stories, 5 to 6 letter longer words, ಆಯ್ತಾ, ಇದೆಲ್ಲ ಶುರುವಾಗುತ್ತೆ. ದಿ 8 session ವಿಲ್ ಬಿ ವೆರಿ ಬೇಸಿಕ್ ಫಾರ್ ಹಿಮ್. ಅವನಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ ಅಷ್ಟೇ. ಬಟ್ 48 sessions ತಗೊಂಡಾಗ ಅವನಿಗೆ ರೀಡಿಂಗ್ ಶುರು ಮಾಡ್ತಾನೆ, ರೀಡಿಂಗ್ ಸೆಂಟೆನ್ಸಸ್ ಶುರು ಮಾಡ್ತಾನೆ. ಓಕೆ,
ಸೊ ಇದರ್ ನೀವು 48 ಸೆಷನ್ ಅಥವಾ 72 ಸೆಷನ್ ಹೋಗ್ಬೋದು. ಓಕೆ. ಓಕೆ. And teaching methodologies, it is multi-sensory. Like, it is not that I'm talking and he has to sit and listen to me. There will be lot of stories, there will be lot of songs, there will be lot of actions and activities. As you saw, ivaga story alli ನಾವು e t sound ಹೇಳ್ಕೊಟ್ವಿ. ಸೊ ಅದನ್ನ ಓದೋದು ಕೂಡ e t sit ಅನ್ನೋದನ್ನು ಕೂಡ ನಾವು ಸ್ಟೋರಿ ಮೂಲಕನೇ ಹೇಳ್ಕೊಡ್ತೀವಿ. Okay. So there are a lot of activities, songs, rhymes which we will learn, and blending words, blending sounds, okay, for faster reading. ಇವಾಗ sh, e, p, ship. ಇವಾಗ ಎಸ್ ಎಚ್ ಅಂತ ಇದ್ದಾಗ ಅದನ್ನ ಶ ಅಂತ ಓದ್ಬೇಕು ಅಂತ ನಾವು ಹೇಳ್ಕೊಡ್ತೀವಿ. ಸೊ ಶ, ಇ, ಪ, ಶಿಪ್. ಬಿ, ಓ, ಎ ಅಂತ ಇದ್ದಾಗ ಅದನ್ನ ಓ ಅಂತ ಓದ್ಬೇಕು. ಬ, ಓ, ಟ, ಬೋಟ್. Okay. So we will teach him how to blend sounds and read. And similarly, ಬರೆಯುವಾಗ ಸೆಗ್ಮೆಂಟಿಂಗ್ ಅಂತ ಹೇಳ್ತೀವಿ. ವಾಟ್ ಹ್ಯಾಪನ್ಸ್ ಇನ್ ಸೆಗ್ಮೆಂಟಿಂಗ್ ಇಸ್ ಹೌ ಟು ಬ್ರೇಕ್ ಅ ವರ್ಡ್. ಇವಾಗ ಪೇಂಟ್ ಅನ್ನೋದನ್ನ ಹೇಗೆ ಬ್ರೇಕ್ ಮಾಡಿ ಅವ್ನು ಬರಿಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಓಕೆ. ಅಂಡ್ ಟ್ರಿಕಿ ವರ್ಡ್ಸ್ ಹೇಳ್ಕೊಡ್ತೀವಿ. ದೇರ್ ಆರ್ ಸಮ್ ವರ್ಡ್ಸ್ ಇನ್ ಇಂಗ್ಲಿಷ್ ವಿಚ್ ವಿ ಕೆನಾಟ್ ರೀಡ್ ವಿತ್ ದಿ ಹೆಲ್ಪ್ ಆಫ್ ಫೋನಿಕ್ಸ್. ಲೈಕ್ ದ ಅಂದಾಗ ನಾವು ಅದು ಟಿ ಹೆಚ್ ಇ ಬರಿತೀವಿ. ಟಿ ಟ ಹೇಳುತ್ತೆ, ಎಚ್ ಹ ಹೇಳುತ್ತೆ, ಇ ಎ ಹೇಳುತ್ತೆ. But when we are reading now, ta anta ಓದೋದಿಲ್ಲ, ಇದನ್ನ ದ ಅಂತ ಓದ್ತೀವಿ. So there are some tricky words which we will teach them. In the basic ಇಂದ ಕಾಂಪ್ಲೆಕ್ಸ್ ವರೆಗೂ ಎಲ್ಲ tricky words ಹೇಳ್ಕೊಡ್ತೀವಿ. And fun activities. As you saw, we will teach, it is all fun activity. It is not, they have to just sit and listen ಅನ್ನೋ ತರ ಇರೋದಿಲ್ಲ. They will do the activities. Apart from that, our listening skills develop ಆಗುತ್ತೆ because we have lot of stories, right? And vocabulary build ಆಗುತ್ತೆ. They will learn new words. ಇವಾಗ ನಾವು ಸ್ಟೋರಿಯಲ್ಲಿ ಡಿಸಿ ಅಂತ ಹೇಳ್ಕೊಟ್ವಿ. ಡಿಸಿ ಅಂದ್ರೆ ಅವನಿಗೆ ಮೀನಿಂಗ್ ಗೊತ್ತಿರೋದಿಲ್ಲ. ಸೊ ವಿ ಟೀಚ್ ಹಿಮ್ ದಿ ಮೀನಿಂಗ್ ಅಂಡ್ ಹಿ ವಿಲ್ ಯೂಸ್ ದಟ್ ವರ್ಡ್. ಅವನು ಮಾತಾಡುವಾಗ ಅವನು ಅದನ್ನ ಹೆಂಗ್ ಯೂಸ್ ಮಾಡ್ಬೋದು ಅನ್ನೋದು ಕೂಡ ಹೇಳ್ಕೊಡ್ತೀವಿ. ದೆನ್ ದೇರ್ ಇಸ್ ಕಾಂಪ್ರಹೆನ್ಷನ್ ಸ್ಕಿಲ್ಸ್. ಕಾಂಪ್ರಹೆನ್ಷನ್ ಸ್ಕಿಲ್ಸ್ ಇಸ್ ಇಟ್ಸ್ ಇಂಪಾರ್ಟೆಂಟ್ ಟು ರೀಡ್, ಬಟ್ ಅದು ಏನ್ ಓದಿದೀವಿ ಅಂತ ಅರ್ಥ ಮಾಡ್ಕೊಳೋದು ಇಂಪಾರ್ಟೆಂಟ್, ರೈಟ್? ಸೊ ದಟ್ಸ್ ವೈ when we sit on a mat ಅಂತ ಇತ್ತು, ಅದನ್ನ ನಾನು ಓದಿದ್ಮೇಲೆ ಅವ್ನಿಗೆ ಅದು sit on a mat ಅನ್ನೋದು ಅರ್ಥ ಆಗಬೇಕು, right? So comprehension skills is also very important. So all these things we will work on. Okay. And 49 sessions ಇಂದ it is more of grammar. ಗ್ರಾಮರು ಮತ್ತೆ ಇವಾಗ ಎಷ್ಟೊಂದ್ ಕಡೆ ಕೆಲವೊಂದ್ ಲೆಟರ್ಸ್ ಸೈಲೆಂಟ್ ಆಗುತ್ತೆ. ಇವಾಗ ಕ್ವೈಟ್ ಅಂದಾಗ QUITE. Yes, Vivek, it is nice. It is nice. Very nice. What have you made? ಏನ್ ಮಾಡಿದ್ಯಾರಲ್ಲಿ? ಏನದು ಗೊತ್ತಿಲ್ಲ. ಸೊ ಇವಾಗ ಕ್ವೈಟ್ ಅಂತ ಅಂದಾಗ QUITE ಬರಿತೀವಿ, ಬಟ್ ಓದುವಾಗ ಟಿ ವರ್ಗು ಮಾತ್ರ ಸ್ಟಾಪ್ ಮಾಡ್ತೀವಿ. ಈ ಸೌಂಡ್ ಓದೋದಿಲ್ಲ. ಸೊ ಸೈಲೆಂಟ್ ಲೆಟರ್ಸ್ ರೂಲ್ಸ್, ಆಲ್ ದಿಸ್ ಗ್ರಾಮರ್ ಹೇಗೆ, ಪ್ರಿಫಿಕ್ಸಸ್, ಸಫಿಕ್ಸಸ್ ಎಲ್ಲ ಇದೆಲ್ಲ 49 ಸೆಷನ್ಸ್ ಆದ್ಮೇಲೆ ಹೇಳ್ಕೊಡಕ್ ಶುರು ಮಾಡ್ತೀವಿ. ಸೊ ಬಟ್ ಫಾರ್ ಹಿಮ್ we should start from basics, so I would recommend a 48 session group for him. Okay. ನೀವು ಆಮೇಲೆ upgrade ಮಾಡ್ಕೊಬಹುದು. You can go for 72 from there and you can upgrade it from there. Okay. Any doubts, ma'am? Any doubts? No, ma'am. Any doubts idre I will clarify it. This one ನೀವು LKG ಬೇಸಿಸ್ ಮೇಲೆ ಅಥವಾ UKG ಬೇಸಿಸ್ ಮೇಲೆ ಅಂತ ಹೇಳ್ಕೊಡ್ತೀರಾ ಅಥವಾ ಜಸ್ಟ್ ಫಾರ್ ರೀಡರ್ಸ್ಗೆ ಅಂತ? ನಮ್ಮ ಇದು ಬರೀ ರೀಡಿಂಗ್ ಪ್ರೋಗ್ರಾಮ್. ಇದು ಅಂದ್ರೆ ಇವಾಗ ಅವ್ನು 5 years ಇದಾನಲ್ಲ, ಬೈ ನೌ ಹಿ ಶುಡ್ ಬಿ ರೀಡಿಂಗ್ ಸೆಂಟೆನ್ಸಸ್. ಓಕೆ, ರೈಟ್? ಸೊ it is the program is for 4 to 6 years. Okay, so the program is built for 4 to 6 years. So when they go to class 1 or class 2, 7 years maklu bartare kelvonsari which they are finding it difficult to read, or they don't know understanding how to read and bandaga. So this is basically a reading program for 4 to 6 years. So when they go forward, they will be able to fluently read and understand what they are reading. Okay. Anything else, ma'am? No. Yeah. So this is basic only for English reading and writing program. There is nothing else covered. Math, ugly, EVS ugly, it is not covered in this. Yeah, okay, fine. Okay. What I will do is my counselor will give you a call and they will
give you more details with regards to the package and all those things. Okay. Okay, and whichever is convenient to you, you can opt for it. Okay. Okay, I would recommend 40 to 48 because 48 ಅದರಲ್ಲಿ session. ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅವನು ಅಂದ್ರೆ ಎಲ್ಲಿಂದ ಶುರು ಮಾಡಿದ್ದು ಮತ್ತೆ ಹೌ ವಿ ಗೋಯಿಂಗ್ ಫಾರ್ವರ್ಡ್ ಹೇಗೆ ಅನ್ನೋದು ಅವನಿಗೆ ಅರ್ಥ ಆಗುತ್ತೆ. Okay. ನೀವು ಬರೀ 8 ಸೆಷನ್ಸ್ ತಗೊಂಡ್ರೆ ಬರೀ 7 ಸೌಂಡ್ಸ್ ಕಲಿತಾನೆ, 3 ಲೆಟರ್ ವರ್ಡ್ಸ್ ಕಲಿತಾನೆ. ಬಟ್ Okay. ಅದು ಅಷ್ಟಿಗೆ ನಿಲ್ಲುತ್ತೆ. ಬಟ್ ಬಿಕಾಸ್ he is already 5 years and next year he will be going into class 1, right? Yes, ma'am. ಅವನು UKG ಮುಗಿದು ಫಸ್ಟ್ ಸ್ಟ್ಯಾಂಡರ್ಡ್ standard. ಹೋಗ್ತಾನೆ ಅವನು ನೆಕ್ಸ್ಟ್ ಇಯರ್. ಹೌದು. ಸೊ ಇಟ್ ವಿಲ್ ಬಿ ಮೋರ್ ಬೆನಿಫಿಟ್ ಫಾರ್ ಹಿಮ್ ವೆನ್ he is in 48 session because he will start reading. And ma'am, reading is fundamental for everything. Even Everything. ಒಂದು Yes, maths it's a basic problem, thing. math ಪ್ರಾಬ್ಲಮ್ ಮಾಡ್ಬೇಕು ಅಂತಂದ್ರೆ ಕಮ್ಮಿ ಓದೋದಕ್ಕೆ ನಿಮಗೆ ರೀಡಿಂಗ್ ಬರಲೇಬೇಕಾಗುತ್ತೆ. ಹೌದು. ಸೊ ಇಟ್ ಬೇಸಿಕ್ ಫಾರ್ ಎನಿ ಕೈಂಡ್ ಆಫ್ ಲರ್ನಿಂಗ್. ಇವಾಗ ಸೈನ್ಸ್ ಆಗ್ಲಿ ಸೋಷಿಯಲ್ ಆಗ್ಲಿ ಓದ್ಬೇಕು ಅಂದ್ರೂ he has to know how to read. Yes, ma'am. So basically this program is concentrating more on that. Okay, understood. Okay. Yeah. So I will ask them to call probably and with whenever you're convenient. It will be 2 sessions in a week. Okay. Okay. And for 45 minutes ಇರುತ್ತೆ ಇದು. Okay. So you can choose the days. ಅಂದ್ರೆ ನಿಮಗೆ ಮಂಡೇ ಟ್ಯೂಸ್ಡೇ ಅಥವಾ ಯಾವ ಡೇ ಬೇಕು you can choose it and ಯಾವ ಟೈಮಿಂಗ್ಸ್ ಬೇಕು. If he is very active in the morning, you can opt for morning. Or if you feel evenings is very active and if he is learning better in the evenings, andre you can opt for an evening class. So it's depending on you. Okay, ma'am. Okay. Yes, ma'am. Any other doubt, ma'am? Yeah, nothing. Nothing else. So I'll ask them to give you a call and probably you can talk more about it. Yeah, okay, Yeah? fine. Thank you, ma'am. Thank you so much for your time. Have a nice day. Thank you. Same Bye. to you. Bye, Vivek. Vivek, Is there? say bye. Bye. Bye, ma'am. Thank you, ma'am. Bye, Bye. ma'am. Thank you, ma'am. Say thank you. Say thank you. You to remember? ma'am. You remember my name, Vivek? ನನ್ನ ಹೆಸರೇನು ಹೇಳು? ನನ್ನ ಹೆಸರೇನು Thanks, ಹೇಳು? ma'am. He's in Thank play you, time now. Thank you so much. ma'am. ಈ Bye. ನಂಬರ್ ತೋರಿಸ್ತೀನಿ ಹಾ, ನನ್ನ ಹೆಸರೇನು ಹೇಳು ಫಸ್ಟ್? ಮೊದಲು ಮಾಮ್ ಹೆಸರೇನು ಹೇಳ್ಕೊಟ್ರು ನಿಂಗೆ? First ನಮ್ಮಪ್ಪ ಬೇರೆ ಹಾಕ್ಬಿಟ್ಟಾರೆ ಕಲ್ಸ್ಕೊಟ್ಟೆ you tell me my name first. ಫಸ್ಟ್ ಮ್ಯಾಮ್ ಹೆಸರು ಹೇಳು. ಮೊದಲು ತೋರಿಸ್ತೀನಿ ಮ್ಯಾಮ್ ಸರಿ ಹೆಸರು ಸರಿ ಸರಿ ಹೇಳು. ಅಯ್ಯೋ ನಂಗೆ ಸರಿ. ಮರ್ತೋಗ್ತು ಮರ್ತೋಯ್ತಾ? ತೋರಿಸ್ತೀನಿ ಮಧುರ. ಮಧುರ ಮ್ಯಾಮ್. ಮೊದಲು ತೋರಿಸ್ತೀನಿ Nice it is. Yeah, he learned fastly all passwords. ಅಯ್ಯೋ They learn all those things very quickly, ma'am. Very good. ಮೊಬೈಲ್ ಎಲ್ಲ Brilliant. ನೋಡಬಾರ್ದು. Very good. Very good. So I'll see you next time. Okay, Vivek? ಬೇಗ Say ಬಾ bye. ಕ್ಲಾಸಸ್ಗೆ, ಓಕೆನಾ? ನಾವು Bye, ಜಾಸ್ತಿ ma'am. ಓದೋಣ, Bye. ಜಾಸ್ತಿ ಮಜಾ ಮಾಡೋಣ. Bye. ನೋಡೋದೆ Thank you, ma'am. Thank you.